24 ಲಕ್ಷ ಕುಟುಂಬಗಳ ಇವರು ಸಮೀಕ್ಷೆ ಮಾಡಿದ್ದಾರೆ. ಅದರಲ್ಲಿ 1.7 ಕೋಟಿ ಜನ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ಯದ. ಇನ್ನು ಯಾರ್ಯಾರು ಎಷ್ಟೆಷ್ಟು ಅದಾರ ಏನು ಅನ್ನುವಂಥ ಮಾತು ಆಗ್ಯದ. ಅದರಲ್ಲೂ ಮುಖ್ಯವಾಗಿ ಇವರಿದ್ದಂಥವ್ರು ಒಂದು 5 ಗುಂಪುಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ನಾಗವಂತ ದಾಸರವರು ವಿಶೇಷವಾಗಿ ಈ 5 ಗುಂಪನ್ನು ಮಾಡ್ತಾರೆ. ಒಂದೇ ಗುಂಪು ಅಂದ್ರೆ ಭಾಳ ಅಂದ್ರೆ ಮತ್ತು ಹಿಂದುಳಿದವರು, ದಲಿತರಂದ್ರೆ ಹಿಂದುಳಿದವರು, ಬಿದ್ದವರು, ಅಸ್ಪೃಶ್ಯರು, ಅವರೊಳಗೆ ಮತ್ತು ಮುಟ್ಟಿಸ್ಕೊಳ್ಳಾರ ಜನ ಅಂತ ಅಂದ್ರೆ ಭಾಳ ಬಡವರು ಇದ್ದಂಥವ್ರು. ಅದನ್ನು ಏನು ಮಾಡಿದಾರಪ್ಪ ಅಂದ್ರೆ SCಯಲ್ಲಿ ಅತಿ ಹಿಂದುಳಿದ ಜಾತಿಗಳು 1% ಇದ್ದಾರೆ ಅಂತೇಳಿ ಅವ್ರು 1% ಕೊಟ್ಟಿದ್ದಾರೆ ರಿಸರ್ವೇಷನ್ನು. ಮುಂದೆ ಗುಂಪು 2 ಎಡಗೈ ಜಾತಿಗಳು. ಎಡಗೈ ಅಂತಂದ್ರೆ ಬಲಗೈದವ್ರು ಇವ್ರು ಮುಟ್ಟಿಸ್ಕೊಳ್ಳೋದಿಲ್ಲ ಅನ್ನುವಂಥ ಅಲ್ಲೇ ಪರಂಪರೆ ಸಂಪ್ರದಾಯಗಳಿದ್ದಾವೆ. ಅವರು ಎಡಗೈದವ್ರು 6% ಇದ್ದಾರೆ. ಅವ್ರು ಮೊದಲು ಹೇಳ್ತಿದ್ರು ನಾವು ಅವ್ರಿಗೆ ಹೆಚ್ಚಿದ್ದೀವಿ, ನಾವು ಎಷ್ಟು ನಮ್ಮ ಪಾಲು ನಮಗೆ ಕೊಡ್ರಿ, ಇಲ್ಲ ನಮ್ಮ ಪಾಲು ಅವ್ರು ಹೊಡ್ಕೊಳ್ತಾ ಇದ್ದಾರೆ ಆ ಒಂದು ಬಲಗೈದವರು ಅಂತೇಳಿ ಆ ಆರೋಪಕ್ಕೆ ಈಗ ಇತಿಶ್ರೀ ಹಾಡುವಂಥ ಕೆಲಸವನ್ನು ಮಾಡಿದೆ ಸರ್ಕಾರ. ಎಡಗೈ ಜಾತಿಗಳು 6% ಇದ್ದಾವೆ, ಬಲಗೈ ಜಾತಿಗಳು 5% ಇದ್ದಾವೆ. ಬಲಗೈ ಜಾತಿಗಳು 5% ಇದ್ದಾವೆ ಅನ್ನುವಂಥ ಮಾತನ್ನು ಅಂದ್ರೆ ಹೊಲೆಯರು ಬಂದು ಮತ್ತಾರು ಬಂದರು ಅದ್ರಾಗ ಇವನ್ನೆಲ್ಲ ಡಿವೈಡ್ ಮಾಡ್ತಾಯಿದ್ದಾರೆ. ಮುಂದೆ ಅದರ ನಂತರ ಬರುವಂಥದ್ದು ಏನಪ್ಪ ಅಂದ್ರೆ 4ನೇ ಗುಂಪ ಬಂಜಾರ, ಬೋವಿ, ಕೊರಚ, ಕೊರಮ ಇವರೆಲ್ಲ ಏನಪ್ಪ ಅಂತಂದ್ರೆ ವಿಶೇಷವಾಗಿ 4% ಇದ್ದಾರೆ. ಇವರು ಅಸ್ಪೃಶ್ಯರಲ್ಲದವರು. ಇವ್ರನ್ನ ಇವತ್ತು ನಾವು ಬಂಜಾರ ಆಗಿರ್ಬೋದು, ಬೋವಿ ಆಗಿರ್ಬೋದು, ಕೊರಚ ಆಗಿರ್ಬೋದು, ಕೊರಮ ಆಗಿರ್ಬೋದು, ಇವರನ್ನು ಮುಟ್ಟಿಸಿಕೊಳ್ಳುವಂಥದ್ದು ಎಲ್ಲ ಕಡೆ ನಡೀತಾ ಇರುವಂಥದ್ದು ಅಸ್ಪೃಶ್ಯರಲ್ಲ ಇವರು, ಆದರೆ ಕೆಳಜಾತಿ ಅವರು ಅಂತೇಳಿ ಅಲ್ಲಿ ಮದುವೆ ಆಗೋದಾಗಲಿ ಮತ್ತು ನಡೀತಾ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ. ಆಮೇಲೆ ಗುಂಪು 5ನೇದು ಮಾಡ್ತಾರೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತೇಳಿ ಅವ್ರು 1% ಜನ ಅಂದ್ರೆ ಅವ್ರಿಗೆ ಇಟ್ಟಿದ್ದಾರೆ. ಅದ್ರ ಮತ್ತು ಉಪಜಾತಿಗಳು ಹಚ್ಚಿದ್ರೆ ಆ ಜಾತಿ